ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಸಂಬಂಧಿಕರೆಲ್ಲ ನೋಡೋಕ್ ಒಂದೇ ತರ ಇರ್ಬೇಕು ಅಂತೇನ್ ರೂಲ್ಸ್ ಇಲ್ಲ. ನಮ್ ಭಾರತಿ ಮತ್ತೆ ಆರ್ತಿ ಇದಾರಲ್ಲ, ಅವರಿಬ್ರು ಅಮ್ಮ ಮಗಳು, ಆದ್ರೆ ನೋಡೋಕೆ ಸ್ವಲ್ಪನೂ ಹೋಲಿಕೆನೇ ಇಲ್ಲ. ಆರ್ತಿ ಭಾರತಿನ? ಹೌದು, ಅವರು ನಮ್ ರೇವತಿ ಅಕ್ಕನ್ ಕೊಡ್ಕೆಲಿರೋ ಹಸುಗಳು. ಮನುಷ್ಯರಿಗೂ ಹಸುಗಳಿಗಿರೋ ವ್ಯತ್ಯಾಸ ಗೊತ್ತಿಲ್ವಾ ನಿಂಗೆ? ವ್ಯತ್ಯಾಸ ನಿನಗಿರ್ಬೋದು ಕಣೋಗುಳಿ, ಆದ್ರೆ ನನಗಲ್ಲ. ಬೆಂಗಳೂರು ಜನಗಳ ಪ್ರಾಬ್ಲಮ್ ಇದೆ. ಸುಮ್ನೆ ಏನೇನೋ ಮಾತಾಡ್ಬೇಡ, ಕೇಳಕ್ಕಾಗಲ್ಲ ಪ್ಲೀಸ್. ಏಯ್, ನನ್ ಮನೆಗೆ ಬಂದು ನನಗೆ ಮಾತಾಡ್ಬೇಡ ಅಂತ ಹೇಳ್ತೀಯಾ? ಏಯ್, ಮಾತಾಡ್ತೀನಿ ಕಣೋ, ಏನೋ ಮಾಡ್ತೀಯಾ? ಏಯ್ ಕೊಬ್ಬಿದ್ಕೊಳ್ಳಿ. ಏಯ್ ದುರಾಂಕಾರದ ಗೋಳಿ. ಹೋಗೆ. ಏಯ್ ಏನೋ ಏನೋ. ಏನ್ ನಡಿಬೇಕು ಅನ್ನೋದು ನಿರ್ಧರಿಸೋದು ನೀನಲ್ಲ, ಕಾಲ ನಿರ್ಧಾರ ಮಾಡುತ್ತೆ. ನಿನ್ನ ವಿಧಾತೆ ನಿನಗೆ ಸಿಕ್ಕಾಯ್ತು. ಭಕ್ತಿನ ನಿನ್ನ ಮನೆ ಸೊಸೆ ಮಾಡ್ಕೋ. ಅದ್ಕೆಮ್ಮ ಬಾದಯ್ಯ. ಅದ್ಕೆಮ್ಮ, ಮಧುರೈ ಡೀಲ್ನ ಅಗಸ್ತ್ಯ ಕ್ಯಾನ್ಸಲ್ ಮಾಡ್ಬಿಟ್ನಲ್ಲ, ಅದಕ್ಕೆ ಇನ್ ಮಿಕ್ಕಿದ 3 ಕಂಪ್ನಿಗಳಿಂದ ಕೊಟೇಶನ್ ತರಿಸ್ಕೊಂಡಿದ್ದೆ. ಅದನ್ನ ನಿಮಗ್ ತೋರ್ಸೋಣ ಅಂತ ಬಂದೆ. ಯಾಕದ್ಕೆಮ್ಮ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಅದು ಏನಿಲ್ಲ, ನೆನೆ ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ತಗೋ, ಅದಕ್ಕೆಮ್ಮ ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಅಲ್ಲ, ನೀವು ಆರ್ತಿ ಮಾಡಿದ್ದು ಬನಶಂಕರಮ್ಮ ಫುಲ್ ಖುಷಿಯಾಗಿ ತಡಾರ್ ಅಂತ ಬಾಗಿಲು ತೆಗೆದು ಬಿಡೋದ? ಇನ್ನ ಶಾಂತಾರಾಮ ಅದ್ ಯಾವ ಬಾಯಲ್ಲಿ ನಿಮ್ಮನ್ನ ಅನಿಷ್ಟ ಅಪಶಕುನ ಅಂತೆಲ್ಲ ಅಂತಾನೋ ನಾನು ನೋಡ್ತೀನಿ. ಅದಕ್ಕೆಮ್ಮ ದಯಾ, ಗುಡಿ ಒಳಗಡೆ ಇದೇ ಮೊದಲನೇ ಸಲ ಅಲ್ವಲ್ಲ ನಾನು ಬಂದಿದ್ದು. ನಾನ್ ಬಂದಿದ್ರಿಂದ ತಾಯಿಗೆ ಸಂತೋಷ ಆಗಿದ್ದೇನೋ ಹಾಗಿದ್ದಿದ್ರೆ 18 ವರ್ಷದಿಂದ ಆ ತಾಯಿ ಈ ರೀತಿ ಕಾಯಿಸ್ಬೇಕಾಗಿತ್ತ? ಗುಡಿ ಬಾಗ್ಲು ತೆಗ್ದಿದ್ದು ನನ್ನಿಂದಲ್ಲ. ಬಹುಶಃ ಆ ತಾಯಿ ಪೂಜೆಗೆ ಅಸ್ತು ಹೊಂದಿರ್ಬೇಕು. ಮತ್ತೆ ಆ ಹುಡುಗಿ ಇದ್ದಾಳಲ್ಲ ಭಕ್ತಿ, ಅವಳಿಗೆ ತಾಯಿ ಬನಶಂಕರಮ್ಮನ ಮೇಲೆ ನಂಬಿಕೆ ಇದೆ ಅಲ್ವಾ? ಅದನ್ನ ಬರೀ ಪದಗಳಲ್ಲೇ ಹೇಳೋದಕ್ಕಾಗೋದಿಲ್ಲ. ನೀನೊಂದು ವಿಷಯ ಗಮನಿಸಿದ್ಯಾ? ಅವಳು ಸ್ವಂತ ತಾಯಿನ ಅದೇನೋ ಹೆಸರಲ್ಲೇ ಇಟ್ಟು ಕರೀತಾಳೆ, ಆದ್ರೆ ಬನಶಂಕರಿ ತಾಯಿ ವಿಷಯ ಬಂದಾಗ ಆ ತಾಯಿನ ಅವಳು ಅಮ್ಮ ಅಂತ ಕರೀತಾಳೆ. ಅದಕ್ಕೆಮ್ಮ ನಾನು ನೋಡ್ದೆ. ಪುಣ್ಯಾತ್ಕಿತ್ತಿ. ಹೌದು, ಅಗಸ್ತ್ಯ ಮನೆಗೆ ತಲುಪದ್ನ ನಾನು ತುಂಬಾ ಸಲ ಅವ್ನ ಫೋನು ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ನು ತೆಗಿತಾನೆ ಇಲ್ಲ. ಯಾವಾಗ್ಲೂ ಅವನಾಗವನೇ ಫೋನ್ ಮಾಡ್ತಿದ್ದ. ಈ 2-3 ದಿವಸದಿಂದ ಅದೂ ಮಾಡಿಲ್ಲ. ಅದಕ್ಕೆಮ್ಮ, ಅದು ಈಗ ತಾನೇ ಅವನ ಜೊತೆ ಫೋನಲ್ಲಿ ಮಾತಾಡ್ನಲ್ಲ ಅದಕ್ಕೆಮ್ಮ. ಅದು ಬೆಂಗಳೂರಲ್ಲಿ ಏನೋ ಕೆಲಸ ಅಂತೆ, ಸ್ವಲ್ಪ ಬ್ಯುಸಿ ಇದ್ದೀನಿ, ಫ್ರೀ ಆದ ಕೂಡಲೇ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ಹೇಳ್ದ. ನೆನ್ನೆ ಅಗ್ರಹಾರದಲ್ಲಿ ನಡೀತಿರೋದನ್ನೆಲ್ಲ ಏನು ಹೇಳಿಲ್ಲ ಅವನಿಗೆ? ಇಲ್ಲ ಅದಕ್ಕೆಮ್ಮ, ನಾನು ಏನು ಹೇಳಲಿಲ್ಲ. ಬೇರೆ ಯಾರಿಂದನೋ ಈ ವಿಷಯ ಅವನು ಗೊತ್ತಾಗೋದು ಬೇಡ. ಅವನ್ಗೆ ಈ ವಿಷಯ ನನ್ನಿಂದಾನೇ ಗೊತ್ತಾಗ್ಲಿ. ದೇವ್ರನ್ನ ನೋಡಕ್ ಅಗಸ್ತ್ಯ ಬದುಕಿದಾನೋ ಅಥವಾ ಡೈರೆಕ್ಟ್ ದೇವ್ರ ನೋಡಕ್ ಟಿಕೆಟೇ ತಗೊಂಡಿದಾನೋ ಆ ಕೋದಂಡಂಗ್ ಮಾತ್ರ ಗೊತ್ತು. ದಯಾ, ಏನ್ ಯೋಚನೆ ಮಾಡ್ತಿದ್ಯೋ? ಏನಿಲ್ಲ ಅದಕ್ಕೆಮ್ಮ, ಅದು ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು ಅದಕ್ಕೆಮ್ಮ. ಅಮ್ಮ ಮಗನ್ ಮಧ್ಯೆ ನಾನ್ ಬರಲ್ಲ. ಸರಿ, ಕಾರ್ ತೆಗೆಯೋದಕ್ಕೆ ಹೇಳು. ಅಗ್ರಹಾರಕ್ಕೋಗಿ ಶಾಸ್ತ್ರಿಗಳ ಹತ್ರ ಉತ್ಸವದ ಬಗ್ಗೆ ಮಾತಾಡ್ಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಅವ್ರ ಕುಟುಂಬದವ್ರ ಜೊತೆನೆ ಮಾತಾಡ್ಬೇಕು. ಸರಿ ಅದಕ್ಕೆಮ್ಮ, ಸರಿ.
ಇವನಿಗೆ ಸ್ವಲ್ಪನಾದ್ರೂ ಒಳ್ಳೆ ಬುದ್ಧಿ ಕೊಡಮ್ಮ. ನನಗೀಗ ಪಕ್ಕ ಕನ್ಫರ್ಮ್ ಆಯ್ತು ನೀನ್ ಹಾಫ್ ಮೆಂಟ್ಲಲ್ಲ ಫುಲ್ ಮೆಂಟ್ಲು ಅಂತ. ಕಲ್ ಹತ್ರ ಹೋಗ್ಬಿಟ್ಟು ಬೇಡ್ಕೋತೀಯಲ್ಲೇ ಮೆಂಟ್ಲು. ಏಯ್ ವಿನಯ ವಿನಮ್ರತೆ ಅನ್ನೋದು ಸ್ವಲ್ಪನೂ ಇಲ್ವೇನೋ ನಿನಗೆ? ಅಲ್ಲೋಡು, ಎಷ್ಟು ವರ್ಷಗಳ ನಂತರ ಅಮ್ಮ ಬಾಗ್ಲು ತೆಗ್ದಿದ್ದಾಳೆ ಗೊತ್ತಾ? ಅವಳು ಮುಂದೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡ್ತೀಯಲ್ಲ, ಸ್ವಲ್ಪನಾದ್ರೂ ಡೀಸೆಂಟ್ ಆಗಿ ನಡ್ಕೊಳ್ಳೋದನ್ನ ಕಲಿ. ಓಹೋ ತಾವೇನ್ ಅವಾಗಿಂದ ತಾಳ ಚಾಕ್ಟೆ ಇಟ್ಕೊಂಡು ಭಜನೆ ಮಾಡ್ತಾ ಇದ್ರಿ. ಕಾಲ್ ಕೆರ್ಕೊಂಡ್ ಜಗಳ ಆಡಕ್ ಬಂದಿರೋದು ನೀನು. ನನಗ್ ಬುದ್ಧಿವಾದ ಹೇಳಕ್ ಬರ್ಬೇಡ. ಅಷ್ಟಕ್ಕೂ ನಾನು ಆ ದೇವ್ರನ್ನೆಲ್ಲ ನಂಬಲ್ಲ. ನನ್ ಪಾಲಿಗದ್ ಯಾವತ್ತೂ ಸತ್ತೋಯ್ತು. ಅಯ್ಯೋ ಬಿಡ್ತು ಅನ್ನೋ, ದೇವ್ರ ಮುಂದೆ ನಿಂತ್ಕೊಂಡು ಹಾಗೆಲ್ಲ ಮಾತಾಡ್ಬೇಡ. ಏಯ್, ದೇವ್ರ ಮುಂದೆ ನಿಂತ್ಕೊಂಡಲ್ಲ, ದೇವ್ರ ಮುಖ ನೋಡ್ಕೊಂಡೆ ಹೇಳ್ತೀನಿ. ನಿನ್ನ ನಾನು ನಂಬಲ್. ಹೀಗೆಲ್ಲ ಮಾತಾಡ್ಬಾರ್ದು ಅಂದ್ರೆ ಅರ್ಥ ಆಗಲ್ವಾ ನಿನಗೆ? ಅಮ್ಮ ಒಳ್ಳೆಯವಳು, ಅವಳಿಗಿದೆಲ್ಲ ಏನು ಅನ್ಸ್ದೇ ಇದ್ರು ನನಗಿದ್ಯಾವ್ದು ಇಡ್ಸಲ್ಲ. ಭಕ್ತಿ, ಓ ಎದ್ದೀಯಾ? ಆರಾಮಾಗಿದ್ಯಪ್ಪ? ಹೇಗಿದೀಯಾ? ಹಸಿವಾಗ್ತಿದ್ಯಾ? ನಿನ್ನೆಲ್ಲ ಏನೂ ತಿಂದಿಲ್ಲ. ಸ್ವಲ್ಪ ಇರು, ನಾನೇನಾದ್ರೂ ಮಾಡ್ಕೊಂಬರ್ತೀನಿ. ಏನ್ ಚಕ್ಲಿ, ಅವನ್ ಬಗ್ಗೆ ಅಷ್ಟೊಂದು ಕಾಳಜಿ? ಮಗಳು ನಿನ್ ಪಕ್ಕದಲ್ಲಿ ನಿಂತಿರೋದು ಕಾಣಿಸ್ತಾನೆ ಇಲ್ವಾ? ಸುಮ್ನಿರೆ ಭಕ್ತಿ, ಪಾಪದ ಹುಡ್ಗ ಪೆಟ್ಟು ಬೇರೆ ಮಾಡ್ಕೊಂಬಂದಿದ್ದಾನೆ. ಏ ಹುಡ್ಗ, ಯಾಕಪ್ಪ, ಏನಾಯ್ತು? ಏನೂ ಇಲ್ಲಮ್ಮ, ನಾನು ಹೊರಡ್ತೀನಿ.